ಬಿನ್ನಮಂಗಲದ ಸುಪ್ರಸಿದ್ಧ ಹಳೆಯ ದೇವಾಲಯವಾದ ಮುಕ್ತಿನಾಥೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸಾವಿರಾರು ಭಕ್ತರು ಭಗವಂತನ ದರ್ಶನಕ್ಕೆ ಪಾತ್ರರಾಗಿದ್ದಾರೆ. ಇನ್ನು ಸಾಲು ಸಾಲಾಗಿ ನಿಂತು 2 ದಿವಸ ನಡೆದ ಈ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಭಕ್ತರ ಜಾಗರಣೆ ಪ್ರಯುಕ್ತ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಹರಿಕಥೆಯನ್ನು ಇದೇ ಸಂದರ್ಭದಲ್ಲಿ ಬೆಳಗಿನ ಜಾವದವರೆಗೂ ಕಲಾವಿದರು ನಡೆಸಿಕೊಟ್ಟರು. ಸ್ವಾಮಿ ಜಯ ಜಯ ರೋಹನ್ ಚಿಂತ್ರನವರ 10,000 ಕಾಣಿಕೆಗಳು ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಮಹಿಳೆಯರೇ ಕಂಡುಬಂದರು. ಭಗವಂತನ ದರ್ಶನಕ್ಕೆ ಪಾತ್ರರಾಗಿದ್ದು 2 ದಿವಸ ನಡೆದ ಈ ಹಬ್ಬದಲ್ಲಿ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ಕುಳಿತು ಭಗವಂತನ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಅಲ್ಲದೆ ವಿಶೇಷವಾದ ಈ ಅನ್ನದಾಸೋಹಕ್ಕೆ ಭಕ್ತರು ನಾನಾ ಭಾಗದಿಂದ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದ ರೂವಾರಿಯನ್ನು ಬಿಜಿ ವಾಸು, ಲಕ್ಷ್ಮೀಕಾಂತ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಬಿಎಂಎಲ್ ಕಾಂತರಾಜು, ಬಿನ್ನಮಂಗಲ ಗ್ರಾಮಸ್ಥರು, ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ. ಈ ದಿವಸ ಬಿನ್ನಮಂಗಲ ಗ್ರಾಮದಲ್ಲಿ ಮುಕ್ತಾನಾಥೇಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ಮಾರ್ನಿಂಗ್ 5:30ಕ್ಕೆ ಅಭಿಷೇಕ ಆಗಿದೆ. ಅದಾದ ಮೇಲೆ ನಾಗಪುಷ್ಪ ಅಲಂಕಾರ. ಇದು ನೆಲಮಂಗಲದಲ್ಲಿ ಇದೇ ಮೊದಲ ಬಾರಿಗೆ ನನ್ನ ಕಂಡಂಗೆ ಆಗಿರೋದು ನಾಗಪುಷ್ಪ ಅಲಂಕಾರ. ಇದೇ ಮೊದಲನೇ ಬಾರಿ ಅಂತ ಅನಿಸ್ತದೆ. ಅದೇ ರೀತಿ ಬೆಳಗ್ಗೆ ಅಲಂಕಾರ ಆದಮೇಲೆ ಜನಗಳಿಗೆಲ್ಲ ದರ್ಶನದ ವ್ಯವಸ್ಥೆ ಮಾಡಿದ್ದೀವಿ. ನೀರಿನ ವ್ಯವಸ್ಥೆ, ಕಬ್ಬಿನ ಹಾಲಿನ ವ್ಯವಸ್ಥೆ, ಸಂಜೆ ಆಮೇಲೆ ಬರುತ್ತಂತ ಸಾಯಂಕಾಲದವರೆಗೂ ಸಂಜೆವರೆಗೂ ಪ್ರಸಾದ ವಿನಿಯೋಗ. ಅವ್ರಿಗೆ ಇವತ್ತೆಲ್ಲ ಉಪವಾಸ ಇರ್ತಾರೆ, ಅದರಿಂದ ಅವಲಕ್ಕಿಯಿಂದ ಮಾಡಿರೋಂಥ ಪ್ರಸಾದ ವಿನಿಯೋಗ ಇರ್ತದೆ. ಸಾಯಂಕಾಲ ಸುಮಾರು ಒಂದು 4,000ರಿಂದ 5,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದಾದಮೇಲೆ ಹರಿಕಥೆ ಇರ್ತದೆ, ಭರತನಾಟ್ಯ ಈ ದಿನ ಶಿವರಾತ್ರಿ ಪ್ರಯುಕ್ತ ನೈಟು. ಹೌದು ಭರತನಾಟ್ಯ ಇರ್ತದೆ, ಹರಿಕಥೆ. ಮಾರ್ನಿಂಗು ಸಂಜೆಯಿಂದ ಬೆಳಗ್ಗೆವರೆಗೂ ಅಭಿಷೇಕ ಶಿವನಿಗೆ ನಿತ್ಯ 11 ಗಂಟೆ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ 6 ಗಂಟೆವರೆಗೂ ಅಭಿಷೇಕ ಆಗ್ತದೆ. ಅಲಂಕಾರ ಅದಾದಮೇಲೆ 9ನೇ ತಾರೀಕು ಬೆಳಗ್ಗೆ ಅಲಂಕಾರ, ತಿರ್ಗಾ ಮಹಾಮಂಗಳಾರತಿ. ಅದಾದಮೇಲೆ ರುದ್ರಾಭಿಷೇಕ ಆದಮೇಲೆ ಇದು ಹೋಮ ಇರ್ತಾರೆ, ರುದ್ರಹೋಮ ಆದಮೇಲೆ ಸುಮಾರು 15ರಿಂದ 20,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಸ್ಪೆಷಲ್ ಅಂದರೆ ಮುದ್ದೆ, ಇಟ್ಕೆಬೇಳೆ ಸಾಂಬಾರು, ಪಾಯಸ, ಬೂಂದಿ, ಹಳ್ಳಿ ಸ್ಟೈಲು. ಅಂದರೆ ಈಗ ಅದು ಅವತ್ತಿಂದ ಇದಾಗೈತೆ. ಈ ಸತಿ ಇನ್ನೂ ಜನಸಂಖ್ಯೆ ಬರೋದ್ರೆ ಇನ್ನು ನಮ್ಮ ನೋಡ್ಕೊಂಡು ಅದಕ್ಕಿಂತ ವ್ಯವಸ್ಥೆ ಜಾಸ್ತಿ ಮಾಡೋಣ ಅಂತ ಹೇಳಿ. ಬೆಳಗ್ಗೆಯಿಂದ ಉಪವಾಸ ಇದ್ದು ನೈಟು ಜಾಗರಣೆ ಇರೋರಿಗೆ ಬೆಳಗ್ಗಿನ ಊಟಕ್ಕೋಸ್ಕರನೇ ನಾವು ಅದು ಮಾಡ್ತಾ ಇರೋದು. ಮತ್ತೆ ವಿಶೇಷವಾಗಿ ಸಮುದಾಯ ಭವನ ಇವತ್ತು ಮಾನ್ಯ ಜನಪ್ರಿಯ ಶಾಸಕರು ಆಮೇಲೆ ನಮ್ಮ ಕಾಂತಣ್ಣನವರು ಬಂದು ಇವತ್ತು ಸಮುದಾಯ ಭವನ, ಮುಕ್ತಾನಾಥೇಶ್ವರ ಸಮುದಾಯ ಭವನ ಉದ್ಘಾಟನೆ ಆಗೈತೆ. ಹೌದು, ಏನಕ್ಕೆ ಅಂದರೆ ಬಡವರಿಗೋಸ್ಕರ ಇದು. ಯಾರು ಬಡವರು ಇರ್ತಾರೋ ಅವ್ರಿಗೆ ಬರ್ತಡೇ ಆಗಲಿ, ನಾಮಕರಣ ಆಗಲಿ, ಮದುವೆ ಆಗಲಿ, ಪ್ರತಿಯೊಂದನ್ನು ಈ ದೇವ್ರನ್ನ ನಂಬ್ಕೊಂಡು ಬರೋರಿಗೆ ಒಳ್ಳೇದಾಗಲಿ ಅಂತಕ್ಕೋಸ್ಕರ ಒಂದು ಸಮುದಾಯ ಭವನನ್ನು ಇದು ಮಾಡ್ತಾರೆ. ಮೂಲ ಕಾರಣಕರ್ತರು ಅಂದರೆ ನಮ್ಮ BML ಕೃಷ್ಣಣ್ಣ, ಆಮೇಲೆ ನಮ್ಮ ಅಣ್ಣವರು ವೆಂಕಟೇಗೌಡರು, ಅವರೆಲ್ಲರೂ ಅಡಿಪಾಯ ಕೊಟ್ಟಿರೋದಕ್ಕೆ ಈ ದಿವಸ ಈ ದೇವಸ್ಥಾನ ಇಷ್ಟು ಇಂಪ್ರೂವ್ಮೆಂಟ್ ಆಗೋಕ್ಕೆ ಕಾರಣ. ಸರ್, ಯಾವಾಗ ನಾವು ಬರಲಿ ಪ್ರತಿ ವರ್ಷ ಅಥವಾ ಪ್ರತಿ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದೇವರ ಅಲಂಕಾರ, ವಿಶೇಷವಾಗಿ ಸೆಳೆಯುವಂಥ ಅಲಂಕಾರ ಇರ್ತದೆ. ಏನು ಸರ್ ಇದ್ರ ಏನಿಲ್ಲ, ಇವಾಗ ಶಿವನಿಗೆ ಹೆಂಗೆ ಅನಿಸ್ತದೆ ಹಂಗೆ ಅಲಂಕಾರ. ಅದು ನಾವು ಹೇಳೋದಿಲ್ಲ, ಅದೆಲ್ಲ ಒಂದು ವಾರಕ್ಕೆ ಡಿಸೈಡ್ ಆಗ್ಬಿಡ್ತದೆ. ಈ ಥರ ಹಂಗೆ ಆಗಬೇಕು, ಇದೇ ಅಲಂಕಾರ ಬರಬೇಕು, ಈ ಥರನೇ ಇರಬೇಕು. ಆಮೇಲೆ ಜನಗಳಿಗೂ ಅಷ್ಟೇ, ಬರೋರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದು ನಾವೆಲ್ಲನೂ ಒಂದು ತಿಂಗಳಿಂದನೇ ಎಲ್ಲ ಪ್ರಿಪೇರ್ ಮಾಡಿ ಹೆಂಗೆ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಎಷ್ಟು ಸಾವಿರ ಜನ ಇವತ್ತೆಲ್ಲ ಒಂದು 40,000 ಜನ ದರ್ಶನ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಾಳೆ ಒಂದು 15ರಿಂದ 20,000 ಜನಕ್ಕೆ ಊಟದ ವ್ಯವಸ್ಥೆ. ನೈಟು ಎಷ್ಟು ಜನ ಒಂದು ದರ್ಶನ ಪಡಿಬೋದು? ಅದೇ ಬೆಳಿಗ್ಗೆವರೆಗೂ ಇದು ಮಾಡ್ಕೊಬೋದು. ನಿತ್ಯ ಇದು ಓಪನ್ 24 hours ಇದಿರ್ತದೆ ದೇವಸ್ಥಾನ. ಬಂದು ಜನಗಳೆಲ್ಲನೂ ದರ್ಶನ ಮಾಡ್ಬೋದು.